ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಂದ್ರೆ ಲೇಟ್ ಮ್ಯಾರೇಜಸ್ನ ನೋಡ್ತಾ ಇರ್ತೀವಿ. ಸೊ ಲೇಟ್ ಪ್ರೆಗ್ನೆನ್ಸಿ ಕೂಡ ಆಗ್ತಾ ಇರ್ತಾರೆ. ಸೊ ಸುಮಾರು 35 ವರ್ಷಗಳ ನಂತರ ಪ್ರೆಗ್ನೆಂಟ್ ಆದರೆ ಯಾವೆಲ್ಲ ರೀತಿಯಾದಂತಹ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ತಾಯಿ ಮಗುವಿಗೆ ಏನಾದರೂ ತೊಂದರೆ ಆಗುತ್ತಾ, ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ ಇರುತ್ತೆ. ಸೊ 35 ವರ್ಷದ ನಂತರ ಒಂದು ವೇಳೆ ಕನ್ಸೀವ್ ಆದರೆ ಯಾವ ರೀತಿಯಾದಂತಹ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ, ಯಾವ ರೀತಿ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಮಿಲ್ಲರ್ಸ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಹಾಸ್ಪಿಟಲಲ್ಲಿ ಈ ರೀತಿಯಾದಂತಹ ಸಮಸ್ಯೆಗೆ ಯಾವ ರೀತಿಯಾದಂತಹ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಲೀಡ್ ಕನ್ಸಲ್ಟೆಂಟ್ ಗೈನಕಾಲಜಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಗೀತ್ ಮೋಹನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಎಸ್ ಡಾಕ್ಟರ್, ಈಗಾಗಲೇ ನಾನು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಲೇಟ್ ಮ್ಯಾರೇಜಸ್ ಆಗ್ತಾರೆ. ವರ್ಕ್ ಪ್ಯಾಷನಿಂದನೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದನೋ ಲೇಟ್ ಕನ್ಸೀವ್ ಕೂಡ ಆಗ್ತಾರೆ. ಸೊ ಯಾವ ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆದರೆ ಅದನ್ನು ಲೇಟ್ ಪ್ರೆಗ್ನೆನ್ಸಿ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ಮೊದಲು ಅದನ್ನು ತಿಳಿಸ್ಕೊಟ್ಬಿಡಿ ಡಾಕ್ಟರ್. ನೀವು ಹೇಳ್ದಂಗೆ 35 ವಯಸ್ಸಾದಮೇಲೆ ಪ್ರೆಗ್ನೆಂಟ್ ಆದರೆ ಅದನ್ನು ನಾವು ಲೇಟ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. 35 ಆದಮೇಲೆ ಪ್ರೆಗ್ನೆಂಟ್ ಆದರೆ ರಿಸ್ಕ್ ಫ್ಯಾಕ್ಟರ್ಸು ಹಾಗೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇವಾಗ ಬೆಂಗಳೂರಲ್ಲಿ ನಾವು ಹೆಚ್ಚಾಗಿ 30 ಅಥವಾ 35 ವಯಸ್ಸಾದಮೇಲೆ ಹೆಂಗಸರು ಪ್ರೆಗ್ನೆನ್ಸಿ ಬಗ್ಗೆ ಥಿಂಕ್ ಮಾಡ್ತಾರೆ, ನಮ್ಮ ಹತ್ರ ಪ್ರೆಗ್ನೆನ್ಸಿಗೆ ಬರ್ತಾರೆ. ಸೊ ಹೀಗಿರುವಾಗ ಅದರಿಂದ ಆ ಏಜಲ್ಲಿ ಏನೆಲ್ಲ ತೊಂದರೆಗಳು ಬರ್ಬೋದು, ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು, 35 ವಯಸ್ಸಿಗಿಂತ ಮುಂಚೆ ಪ್ರೆಗ್ನೆಂಟ್ ಆಗೋದು ಎಷ್ಟು ಮುಖ್ಯ ಅಂತ ತಿಳಿಸ್ಲಿಕ್ಕೆ ನಾನಿವತ್ತು ನಿಮ್ಮ ಜೊತೆ ಬಂದಿದ್ದೇನೆ. ಮುಖ್ಯವಾಗಿ ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೋ ಮಗು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಈ 35 ವರ್ಷಗಳ ನಂತರ ಪ್ರೆಗ್ನೆಂಟ್ ಆದರೆ ತಾಯಿ ಮಗುವಿಗೆ ಏನಾದರೂ ತೊಂದರೆ ಆಗುತ್ತಾ, ಹೇಗೆ ಅಂತ ಡಾಕ್ಟರ್? ಸೊ 35 ವಯಸ್ಸು ಆದಮೇಲೆ ಜನರಲಿ ನಾವು ಜೆನೆಟಿಕ್ ಪ್ರಾಬ್ಲಮ್ಸ್ನ ಜಾಸ್ತಿ ನೋಡ್ತೇವೆ. ಇವಾಗ ನಾರ್ಮಲ್ ಆಗಿ 25 ವಯಸ್ಸಲ್ಲಿ ನಾವು ಪ್ರೆಗ್ನೆಂಟ್ ಪೇಷಂಟ್ಸ್ನ ನೋಡಿದ್ರೆ 1200 ಪ್ರೆಗ್ನೆಂಟ್ ಪೇಷಂಟ್ಸಲ್ಲಿ ಒಬ್ಬರಿಗೆ ಡೌನ್ ಸಿಂಡ್ರೋಮ್ ಅಥವಾ ಹಾಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ಬೋದು. ಅದೇ ಥರ 35 ವಯಸ್ಸಾದಮೇಲೆ 400 ಪ್ರೆಗ್ನೆಂಟ್ ಹೆಂಗಸರಲ್ಲಿ ಒಬ್ಬರಿಗೆ ಜೆನೆಟಿಕ್ ಪ್ರಾಬ್ಲಮ್ ಆಗ್ಬೋದು. ಹಾಗೆಯೇ 40 ವಯಸ್ಸಾದಮೇಲೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಾಗುತ್ತೆ 30 ಪ್ರೆಗ್ನೆಂಟ್ ಪೇಷಂಟ್ಸಲ್ಲಿ. ಅದೇ ಥರ ತಾಯಿಯಲ್ಲೂ BP ಬರೋದಾಗಲಿ ಶುಗರ್ ಬರೋದಾಗಲಿ ಹೆಚ್ಚಾಗ್ತಾ ಹೋಗುತ್ತೆ. 35 ವಯಸ್ಸಾದಮೇಲೆ ಅಬಾರ್ಷನ್ ಚಾನ್ಸಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಥರ ಪ್ರೆಗ್ನೆನ್ಸಿಯಲ್ಲಿ BP-ಯಿಂದ ಶುಗರಿಂದ ಬರುವ ಕಾಂಪ್ಲಿಕೇಶನ್ಸು ಹೆಚ್ಚಾಗ್ತಾ ಹೋಗುತ್ತೆ. ಮಗುದು ಗ್ರೋತಲ್ಲಿ ಚೇಂಜಸ್ ನಾವು ಕಂಡುಬರ್ಬೋದು. BP ಇದ್ದರೆ ಶುಗರ್ ಇದ್ದರೆ ಮಗು ಒಮ್ಮೊಮ್ಮೆ ತುಂಬ ಚಿಕ್ಕದಾಗಿರ್ಬೋದು, ಶುಗರಲ್ಲಿ ಒಮ್ಮೊಮ್ಮೆ ಆ ಮಗುದ ಬೆಳವಣಿಗೆ ತುಂಬ ಹೆಚ್ಚಾಗ್ಬೋದು, ಆ ಮಗುದ ಸುತ್ತ ಇರುವ ನೀರು ತುಂಬ ಜಾಸ್ತಿ ಆಗ್ಬೋದು, ಡೆಲಿವರಿಗೆ ತೊಂದರೆಗಳು ಬರ್ಬೋದು. 35 ವಯಸ್ಸಾದಮೇಲೆ ಸಿಸೇರಿಯನ್ ಚಾನ್ಸಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಸೊ 35 ವಯಸ್ಸಾದಮೇಲೆ ನೀವು ಪ್ರೆಗ್ನೆನ್ಸಿಗೆ ನೀವು ತೋರಿಸ್ಕೊಳ್ಳುವಾಗ ನಾವು ಜನರಲಿ 3ನೇ ತಿಂಗಳಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ನ ಮಾಡಿಸ್ತೇವೆ. ಅದನ್ನು ನಾವು NT ಸ್ಕ್ಯಾನ್ ಅಂತ ಹೇಳ್ತೇವೆ. ಈ ಸ್ಕ್ಯಾನಿಂಗಲ್ಲಿ ನಾನು ಹೇಳ್ದಂಗೆ 35 ವಯಸ್ಸಾದಮೇಲೆ ಜೆನೆಟಿಕ್ ಪ್ರಾಬ್ಲಮ್ಸ್, ಆ ಮಗುವಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಸ್ಕ್ಯಾನಿಂಗಲ್ಲಿ ನಾವು ಡೌನ್ ಸಿಂಡ್ರೋಮ್ದು ರಿಸ್ಕ್ಸ್ ನೋಡ್ತೇವೆ. ಎಲ್ಲ ಪ್ರೆಗ್ನೆಂಟ್ ಪೇಷಂಟ್ಸಲ್ಲೂ ಈ ಸ್ಕ್ಯಾನಿಂಗ್ ಮಾಡ್ತೇವೆ. 35 ವಯಸ್ಸಾದಮೇಲೆ ಇದನ್ನು ಮಾಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ನಾವು ಬ್ಲಡ್ ಟೆಸ್ಟು ಮಾಡಿ ಮಗುಗೆ ಡೌನ್ ಸಿಂಡ್ರೋಮ್ ಬರುವ ಚಾನ್ಸಸ್ಸು ಹೆಚ್ಚಿದೆಯಾ ಇಲ್ವಾ ಅಂತ ನಾವು ನೋಡ್ತೇವೆ. 40 ವಯಸ್ಸಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಬ್ಲಡ್ ಟೆಸ್ಟ್ ಇದೆ, ಅದನ್ನು NIPT ಅಂತ ಹೇಳ್ತೇವೆ, ನಾನ್ ಇನ್ವೇಸಿವ್ ಪ್ರೀನೇಟಲ್ ಟೆಸ್ಟ್. ಯಾಕಂದರೆ 40 ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆದರೆ ಮಗುಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದು ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಈ ಟೆಸ್ಟ್ನ ನಾವು ಸ್ಕ್ಯಾನಿಂಗ್ ಜೊತೆ ಜನರಲಿ ಮಾಡ್ತೇವೆ. ಇದರಿಂದ ನಮಗೆ ಆಲ್ಮೋಸ್ಟ್ 99% ಗೊತ್ತಾಗುತ್ತೆ ಮಗುವಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅಂತ. ನಿಮ್ಮ ಮಗುವಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಬಂದರೆ ದೆನ್ ವಿ ವಿಲ್ ಅಡ್ವೈಸ್ ಯು ಟು ಡೂ ಫರ್ದರ್ ಇನ್ವೆಸ್ಟಿಗೇಷನ್ಸ್. ಆಮ್ನಿಯೋಸೆಂಟಸಿಸ್ ಆಗಲಿ ಅಥವಾ ಕೋರಿಯಾನ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂತ ಒಂದು ಟೆಸ್ಟ್ ಇರುತ್ತೆ. ಇದನ್ನು ನಾವು ನಿಮಗೆ ರೆಕಮೆಂಡ್ ಮಾಡಿಬಿಟ್ಟು ಮಗುವಲ್ಲಿ ಆ್ಯಕ್ಚುಲಾಗಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅಂತ ನಿಮಗೆ 5 ತಿಂಗಳಕ್ಕಿಂತ ಮುಂಚೆನೇ ನಾವು ಕಂಡುಹಿಡಿತೇವೆ. ಸೊ ಇದಕ್ಕಾಗಿ ನಾವು ಎಷ್ಟಾಗುತ್ತೆ 35 ವರ್ಷಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ.
ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದಾದರೆ ನಮ್ಮ ಲೈಫ್ ಸ್ಟೈಲಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಏನೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ವಯಸ್ಸಿಗೆ ನಾನಾ ರೀತಿಯ ಹೆಲ್ತ್ ಇಶ್ಯೂಸಿಂದ ಬಳಲೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಈ 35 ವರ್ಷದ ನಂತರ ಒಂದು ವೇಳೆ ಪ್ರೆಗ್ನೆಂಟ್ನ ಪ್ಲ್ಯಾನ್ ಮಾಡಬೇಕಂದ್ರೆ, ರಿಸ್ಕ್ನ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಡಾಕ್ಟರ್? ಹಾಗಾದರೆ ಎಲ್ಲರಿಗೂ 35 ವರ್ಷಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆಗಿ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಕರಿಯರಲ್ಲಿ ಮುಂದುವರಿಬೇಕು ಅಂತ ಆಸೆ ಇರುತ್ತೆ. ಸೊ ಹೀಗಿರುವಾಗ 35 ವರ್ಷ ಆದಮೇಲೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ನಿಮ್ಮ ಹೆಲ್ತನ್ನ ಆಪ್ಟಿಮಲ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಹೆಲ್ತನ್ನ ಆಪ್ಟಿಮಲ್ ಆಗಿ ಹೇಗೆ ಇಟ್ಕೊಳ್ಬೋದು? ಒನ್, ವೆಯ್ಟ್. ತೂಕ ಜಾಸ್ತಿ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ಸ್ ಆಗೋದು ಸಹಜ. ತೂಕ ಜಾಸ್ತಿ ಇದ್ದರೆ ಹಾಗೇ ಮಗುನೂ ಜಾಸ್ತಿ ಬೆಳಿಬೋದು, ಮಗುದ ವೇಟು ಜಾಸ್ತಿ ಆಗ್ಬೋದು. ತೂಕ ಜಾಸ್ತಿ ಇದ್ದರೆ ಬಿ ಪಿ ಬರೋದಾಗಲಿ, ಶುಗರ್ ಬರೋದಾಗಲಿ ಹೆಚ್ಚಾಗ್ಬೋದು. ಸೊ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿಬಿಟ್ಟು ನಿಮ್ಮ ದೇಹಕ್ಕೆ ಐಡಿಯಲ್ ಬಾಡಿ ವೆಯ್ಟ್ ಎಷ್ಟಿರುತ್ತೆ ಅದನ್ನು ಹೇಗೆ ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ ಕಂಟ್ರೋಲ್ ಮಾಡಿಬಿಟ್ಟು ಕರೆಕ್ಟ್ ವೆಯ್ಟಿಗೆ ಬಂದು ಮತ್ತೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಓಕೆ, ಸೊ ಹಾಗೆಯೇ ನಿಮಗೆ ಬಿ ಪಿ ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಇದನ್ನೆಲ್ಲ ನೀವು ಆಪ್ಟಿಮಲ್ ಆಗಿಟ್ಕೊಂಡು ಮತ್ತೆ ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ. ಓಕೆ, ಹೀಗೆ ಥೈರಾಯ್ಡ್, ಒಮ್ಮೊಮ್ಮೆ ಥೈರಾಯ್ಡ್ ತೊಂದರೆಗಳು ಇದ್ದರೂ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಅಬಾರ್ಷನ್ ಆಗುವ ಚಾನ್ಸಸ್ಸು, ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಬರುವ ಚಾನ್ಸಸ್ಸು, ಅದೇ ಥರ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗಲಿ, ಬೇಗನೆ ಡೆಲಿವರಿ ಆಗೋ ಚಾನ್ಸಸ್ಸು, ಮತ್ತು ಮಗುಗೆ ಬ್ರೈನ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಥೈರಾಯ್ಡ್ ರೋಗ ಸುಮಾರು ಜನರಿಗೆ ಸಿಮ್ಟಮ್ಸ್ ಏನಿರಲ್ಲ. ಇದನ್ನು ಎಸಿಂಪ್ಟಮ್ಯಾಟಿಕ್ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೇವೆ. ಸೊ ರೂಟೀನಾಗಿ ನಿಮ್ಮ ಡಾಕ್ಟರ್ ಹತ್ರ ನೀವು ಹೋದರೆ ಇದೆಲ್ಲ ಟೆಸ್ಟ್ ಮಾಡಿಬಿಟ್ಟು ನಿಮ್ಮ ಥೈರಾಯ್ಡ್ ಹೇಗಿದೆ, ನಿಮ್ಮ ಬಿ ಪಿ ಹೇಗಿದೆ, ನಿಮ್ಮ ಶುಗರ್ಸ್ ಹೇಗಿದೆ, ನಿಮ್ಮದು ವೆಯ್ಟ್ ಹೇಗಿದೆ ಅಂತ ಚೆಕ್ ಮಾಡಿಬಿಟ್ಟು ಇದನ್ನೆಲ್ಲ ಆಪ್ಟಿಮೈಸ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿಯಲ್ಲೂ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡಿಬಿಟ್ರು 35 ವಯಸ್ಸು ಆದಮೇಲೆ ನಿಮ್ಮ ಎಗ್ ರಿಸರ್ವ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪ್ರೆಗ್ನೆಂಟ್ ಆಗಲಿಕ್ಕೆ ತೊಂದರೆ ಆಗ್ಬೋದು. ಸೊ 35 ವಯಸ್ಸು ಆದಮೇಲೆ ಎಲ್ಲರೂ ಹೆಂಗಸರಿಗೆ ಒಂದು ಇಷ್ಟು ಎಗ್ಸ್ ಅಂತ ಇರುತ್ತೆ. ಸೊ ನೀವು ಪೀರಿಯಡ್ಸ್ ಆಗ್ತಾ ಇರುವಾಗ ಎಗ್ ರಿಸರ್ವ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. 30 ಆದಮೇಲೆ ಈ ಎಗ್ ರಿಸರ್ವ್ಸ್ ಇನ್ನೂ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. 35 ಆದಮೇಲೆ ಇನ್ನೂ ಅದು ಹೆಚ್ಚಾಗುತ್ತೆ. ಸೊ ಎಗ್ ರಿಸರ್ವ್ಸ್ ಎಷ್ಟಿದೆ ಅಂತ ನೋಡಲಿಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇದೆ. ಆ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಟೈಮ್ ಇದೆ ಅಂತ ನೀವು ತಿಳ್ಕೊಳ್ಬೋದು. ಓಕೆ, ಅಕಸ್ಮಾತ್ ಆ ಬ್ಲಡ್ ಟೆಸ್ಟಲ್ಲಿ ನಿಮ್ಮ ಲೆವೆಲ್ಸ್ ನಾರ್ಮಲ್ ಬಂದರೆ ದೆನ್ ಯು ಕ್ಯಾನ್ ವೆಯ್ಟ್ ಇಟ್ ಔಟ್. ಆದರೆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಬರೀ ಎಗ್ ಕೌಂಟ್ ಗೊತ್ತಾಗುತ್ತೆ, ಎಗ್ದು ಕ್ವಾಲಿಟಿ ಗೊತ್ತಾಗಲ್ಲ ನಮಗೆ. ವಿ ನೋ ದ್ಯಾಟ್ ಏಜ್ ಆಗ್ತಾ ಹೋಗುವಾಗ ನಿಮ್ಮ ಎಗ್ ಕ್ವಾಲಿಟಿನೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ನೀವು 35 ಆದಮೇಲೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ದೆರ್ ಇಸ್ ಒನ್ ಆಪ್ಷನ್ ಆಫ್ ಎಗ್ ಫ್ರೀಸಿಂಗ್. ಸೊ ನೀವು 30 ಇರುವಾಗಲೇ ಅಥವಾ 28 ಅಥವಾ 29 ಇಯರ್ಸಲ್ಲೇ ನೀವು ಎಗ್ ಫ್ರೀಸ್ ಮಾಡಿದರೆ, ಅಥವಾ 30ಇಂದ 35 ವರ್ಷದ ಒಳಗೆ ನೀವು ಎಗ್ ಫ್ರೀಸ್ ಮಾಡಿದರೆ ಎಗ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಎಗ್ ನಂಬರ್ಸು ಚೆನ್ನಾಗಿರುತ್ತೆ. ಸೊ ಆ ಎಗ್ ಕ್ವಾಲಿಟಿನ ನೀವು ಏಜ್ ಆದಮೇಲೆ ನೀವು 40ಕ್ಕೂ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದರೆ ಅದೇ ಎಗ್ಸ್ನ ನೀವು ಯೂಸ್ ಮಾಡ್ಬೋದು. ಹ್ಯಾವಿಂಗ್ ಸೆಡ್ ದಿಸ್, ಈ ಎಗ್ಸ್ನ ಯೂಸ್ ಮಾಡಿ ನೀವು ಪ್ರೆಗ್ನೆಂಟ್ ಆಗಬೇಕಂದ್ರೆ IVF ಥ್ರೂ ನೀವು ಪ್ರೆಗ್ನೆಂಟ್ ಆಗಬೇಕು. ಓಕೆ, ಪ್ರೆಗ್ನೆಂಟ್ ಆದಮೇಲೆ 40 ಆಗುವಾಗ ನೀವು ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಬಿ ಪಿ ಬರುವ ಶುಗರ್ ಬರುವ ರಿಸ್ಕ್ ಅಷ್ಟೇ ಇರುತ್ತೆ. ಜೆನೆಟಿಕ್ ಪ್ರಾಬ್ಲಮ್ಸ್ ಸ್ವಲ್ಪ ಅವಾಯ್ಡ್ ಆಗ್ಬೋದು, ಬಿಕಾಸ್ ಯು ಆರ್ ಯೂಸಿಂಗ್ ಎಗ್ಸ್ ದಟ್ ಆರ್ ಯಂಗ್. ಬಟ್ ನಿಮ್ಮಲ್ಲಿ ಬರುವ ಹೆಲ್ತ್ ರಿಸ್ಕ್ಸ್, ಬಿ ಪಿ ಆಗಲಿ ಶುಗರ್ ಆಗಲಿ 40 ಇಯರ್ಸ್ಗೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಸೊ ಆ್ಯಸ್ ಫಾರ್ ಎಸ್ ಪಾಸಿಬಲ್ 35ಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆದರೆ ಅದು ನಿಮಗೂ ಒಳ್ಳೆಯದು, ಮಗುಗೂ ಒಳ್ಳೆಯದು. 35 ವರ್ಷದ ನಂತರ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಡಾಕ್ಟರನ್ನು ಮೀಟ್ ಮಾಡೋದು ಎಷ್ಟು ಮುಖ್ಯವಾಗುತ್ತೆ ಡಾಕ್ಟರ್? ಹಾಗಾದರೆ 35 ವಯಸ್ಸಾಗಲಿ ಅಥವಾ ಯಾವುದೇ ಪ್ರೆಗ್ನೆನ್ಸಿ ಆಗಲಿ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟರ್ನ ಮೀಟ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಥೈರಾಯ್ಡ್ ಅಂಶದ ಏನಾದರೂ ತೊಂದರೆ ಇದ್ದರೆ ಎಲ್ಲರಿಗೂ ಸಿಮ್ಟಮ್ಸ್ ಇರಲ್ಲ. ಅದೇ ಥರ ಶುಗರ್ ಇದ್ದರೆ, ಬಿ ಪಿ ಇದ್ದರೆ ಒಮ್ಮೊಮ್ಮೆ ನಿಮಗೆ ನೀವು ಡಾಕ್ಟರ್ನ ಮೀಟ್ ಮಾಡದೇ ಇದ್ದರೆ ಅದು ಗೊತ್ತಾಗಲ್ಲ. ಅದೇ ಥರ ನಿಮ್ಮದು ವೆಯ್ಟಿಂದ ಪ್ರಾಬ್ಲಮ್ಸ್ ಬಂದರೆ
ಇದೆಲ್ಲ ಬಗ್ಗೆ ಮಾಹಿತಿ ನಿಮ್ಮ ಡಾಕ್ಟರ್ ನಿಮಗೆ ಕೊಡ್ತಾರೆ. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮಗೆ ರುಬೆಲ್ಲಾ ವೈರಸ್ ಬಂದಿದೆಯಾ, ಅದು ರುಬೆಲ್ಲಾ ವ್ಯಾಕ್ಸಿನ್ ನೀವು ತಗೊಂಡಿದ್ದೀರಾ, ರುಬೆಲ್ಲಾ ವ್ಯಾಕ್ಸಿನ್ ತಗೊಳ್ಬೇಕಾ ಅಂತ ಒಂದು ಮಾಹಿತಿನೂ ನಿಮ್ಮ ಡಾಕ್ಟರ್ ನಿಮಗೆ ತಿಳಿಸ್ತಾರೆ. ಫೋಲಿಕ್ ಆ್ಯಸಿಡ್ ಅಂತ ಒಂದು ವೈಟಮಿನ್ ಇರುತ್ತೆ, ಅದು ನಿಮ್ಮ ಮಗುದ ಬ್ರೈನ್ ಡೆವಲಪ್ಮೆಂಟಿಗೆ ಇಂಪಾರ್ಟೆಂಟ್. ಸೊ ಇದನ್ನು ನೀವು ಯಾವಾಗ ಶುರು ಮಾಡಬೇಕು, ಇದು ಎಷ್ಟು ಮುಖ್ಯ ಅಂತಲೂ ನಿಮ್ಮ ಡಾಕ್ಟರ್ ತಿಳಿಸ್ತಾರೆ. ಸೊ ಎಲ್ಲರೂ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ಸ್ನ ಮೀಟ್ ಮಾಡಿಬಿಟ್ಟು ನಿಮ್ಮ ಹೆಲ್ತ್ನ ಆಪ್ಟಿಮೈಸ್ ಮಾಡಿಬಿಟ್ಟು ಫೋಲಿಕ್ ಆ್ಯಸಿಡ್ ಶುರು ಮಾಡಿಬಿಟ್ಟು ನೀವು ಪ್ರೆಗ್ನೆಂಟ್ ಆಗಬೇಕು. ಮುಖ್ಯವಾಗಿ 35 ವರ್ಷದ ನಂತರ ಒಂದು ವೇಳೆ ಪ್ರೆಗ್ನೆಂಟ್ ಆದರೆ ಯಾವ ರೀತಿಯಾದಂತಹ ಹಾಸ್ಪಿಟಲ್ಗೆ ನಾವು ಹೋಗಬೇಕಾಗುತ್ತೆ ಅಂತ ಡಾಕ್ಟರ್? ಸೊ 35 ವಯಸ್ಸಾದಮೇಲೆ ನಾನು ಹೇಳ್ದಂಗೆ BP ಬರೋದಾಗಲಿ, ಶುಗರ್ ಬರೋದಾಗಲಿ, ಮಗುವಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದಾಗಲಿ ತುಂಬ ಸಹಜ, ಅದು ಹೆಚ್ಚಾಗುತ್ತೆ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ, ಬೇರೆ ಏನಾದರೂ ತೊಂದರೆಗಳಿದ್ದರೆ, ಆಸ್ತಮಾ ತೊಂದರೆ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಅದು ಸಿವಿಯರ್ ಆಗ್ಬೋದು. ಕಂಟ್ರೋಲ್ ಆಗದೇ ಇದ್ದರೆ ಸ್ಪೆಷಲಿಸ್ಟ್ ಬೇಕಾಗುವ ನೆಸೆಸಿಟಿ ಇರ್ಬೋದು. ಸೊ ಯಾವುದೇ ಪ್ರೆಗ್ನೆಂಟ್ ಪೇಷಂಟ್ ಇರಲಿ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋದರೆ ಈ ಎಲ್ಲ ಡಾಕ್ಟರ್ಸು ಒಂದೇ ಕಡೆ ನಿಮಗೆ ಸಿಗ್ತಾರೆ. 35 ವರ್ಷ ಆದಮೇಲೆ ಇದು ಇನ್ನೂ ಮುಖ್ಯ ಆಗುತ್ತೆ. BP ಬರೋ ಚಾನ್ಸಸ್ಸು, ಶುಗರ್ ಬರುವ ಚಾನ್ಸಸ್ ಹೆಚ್ಚಾಗಿರುವ ಕಾರಣ ಈ ಡಾಕ್ಟರ್ಸ್ನ ನೀವು 24/7 ಪಡ್ಕೊಳ್ಬೋದು. ಸೊ ಅದಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ನ ನೀವು ಪ್ರೆಫರ್ ಮಾಡೋದು ತುಂಬ ಮುಖ್ಯ. ಅದೇ ಥರ ಡೆಲಿವರಿ ಟೈಮಲ್ಲಿ ಯಾರೇ ಆಗಿರಲಿ, 25 ವಯಸ್ಸು ಇರುವ ಗರ್ಭಿಣಿಯವರು ಆಗಿರಲಿ ಅಥವಾ 40 ವಯಸ್ಸಿರುವ ಗರ್ಭಿಣಿ ಆಗಿರಲಿ, ಒಮ್ಮೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ಏನು ರಿಸ್ಕ್ ಇರಲ್ಲ. ಸಡನ್ನಾಗಿ ಡೆಲಿವರಿ ಟೈಮಲ್ಲಿ ವಿಪರೀತ ಬ್ಲೀಡಿಂಗ್ ಏನಾದರೂ ಆದರೆ ಆ ಟೈಮಲ್ಲಿ ಒಂದು ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ, ಬ್ಲಡ್ ಬ್ಯಾಂಕ್ ಫೆಸಿಲಿಟಿ ಇರೋದು ತುಂಬ ಮುಖ್ಯ. BP ಇರುವಾಗ ಪ್ರೆಗ್ನೆನ್ಸಿಯಲ್ಲಿ ಒಮ್ಮೊಮ್ಮೆ BP ಪ್ರೆಗ್ನೆನ್ಸಿಯಲ್ಲಿ ಮುಂಚೆನೇ ಗೊತ್ತಾಗಲ್ಲ, ಸಡನ್ನಾಗಿ 7th ಮಂತಲ್ಲಿ ಅಥವಾ ಒಮ್ಮೊಮ್ಮೆ 9th ಮಂತಲ್ಲೂ ಬರ್ಬೋದು. ಆ ಟೈಮಲ್ಲಿ ಫಿಟ್ಸ್ ಏನಾದರೂ ಬಂದರೆ ICU ಫೆಸಿಲಿಟಿ ಗರ್ಭಿಣಿಯವರಿಗೆ ಬೇಕಾದರೆ ಅದು ಬರೀ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸಿಗುತ್ತೆ. ಸೊ ನಾವು ಮಗುದ್ದು ಮತ್ತು ತಾಯಿ ಜೀವನ ಉಳಿಸ್ಲಿಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತುಂಬ ಮುಖ್ಯ ಇರುತ್ತೆ. ಎಸ್ಪೆಷಲಿ 35 ಆದಮೇಲೆ ನೀವು ಪ್ರೆಗ್ನೆಂಟ್ ಆಗುವಾಗ ಈ ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಿರೋದ್ರಿಂದ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ನೀವು ಪ್ರೆಫರ್ ಮಾಡೋದು ಮುಖ್ಯ. ಎಸ್ ಡಾಕ್ಟರ್, ಇವಾಗಲೇ 35 ವರ್ಷದ ನಂತರ ಒಂದು ವೇಳೆ ಪ್ರೆಗ್ನೆಂಟ್ ಆದರೆ ಯಾವೆಲ್ಲ ರೀತಿಯಾದಂತಹ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು, ಹೀಗೆ ಸಾಕಷ್ಟು ವಿಚಾರವನ್ನು ಶೇರ್ ಮಾಡಿದರೆ. ಎಸ್ ಡಾಕ್ಟರ್, ಇನ್ನು 35 ವರ್ಷದ ನಂತರ ಪ್ರೆಗ್ನೆಂಟ್ ಆಗುವ ಮುಂಚೆ ಯಾವೆಲ್ಲ ರೀತಿಯಾದಂತಹ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ, ಯಾವ ರೀತಿಯಾದಂತಹ ಪ್ರೋಸೆಸ್ ಇರುತ್ತೆ ಡಾಕ್ಟರ್, ಅದು ತಿಳಿಸ್ಕೊಡ್ಬೋದಾ? ಸೊ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮದು ರಕ್ತದಂಶ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಅಕಸ್ಮಾತ್ ಕಡಿಮೆ ಇದ್ದರೆ ಅದಕ್ಕೆ ತಕ್ಕ ನೀವು ಟ್ರೀಟ್ಮೆಂಟ್ ತೊಗೊಂಡು ಡಯಟಲ್ಲಿ ಚೇಂಜಸ್ ಮಾಡಿಬಿಟ್ಟು ರಕ್ತದಂಶನ ಅಟ್ಲೀಸ್ಟ್ ಒಂದು 11 ಅಥವಾ 12 ಗ್ರಾಮ್ ತನಕ ತಂದು ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಅದೇ ಥರ ನಿಮ್ಮದು ಥೈರಾಯ್ಡ್, ನಾನು ರಿಪೀಟ್ ಮಾಡ್ತಾನೇ ಇದ್ದೇನೆ, ಥೈರಾಯ್ಡ್ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ. ಹೈಪೋಥೈರಾಯ್ಡಿಸಮ್ ಅಂತ ಒಂದು ಸಿಚುವೇಶನ್ ಪ್ರೆಗ್ನೆನ್ಸಿಯಲ್ಲಿ ಹೈಪೋಥೈರಾಯ್ಡಿಸಮಿಂದ ತುಂಬ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸುಮಾರು ಜನರಿಗೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಗೊತ್ತೇ ಇರಲ್ಲ. ನಾವು ಪ್ರೆಗ್ನೆನ್ಸಿಯಲ್ಲಿ ನಾವು ಟೆಸ್ಟ್ ಮಾಡುವಾಗಲೇ ಅದು ಕಂಡುಬರುತ್ತೆ. ಸೊ ಈ ಒಂದು ಟೆಸ್ಟ್ನ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಮಾಡಿಬಿಟ್ಟು ನಿಮ್ಮ ಎಂಡೋಕ್ರಿನಾಲಜಿಸ್ಟ್ನ ಮೀಟ್ ಮಾಡಿಬಿಟ್ಟು ನಿಮ್ಮ ಥೈರಾಯ್ಡ್ ಲೆವೆಲ್ಸ್ನ ಆಪ್ಟಿಮಲ್ ಮಾಡಿ ಮತ್ತು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿಯಲ್ಲಿ ಅದೇ ರಿಸ್ಕ್ ಎಲ್ಲ ತುಂಬ ಕಡಿಮೆ ಮಾಡ್ಬೋದು ನೀವು. ಹಾಗೆ ನಿಮ್ಮದು ಶುಗರ್ ಟೆಸ್ಟು, ನಿಮ್ಮದು BP ಟೆಸ್ಟ್ ಮಾಡಿಬಿಟ್ಟು ನಿಮ್ಮದು ವೆಯ್ಟ್ನ ಆಪ್ಟಿಮಲ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ಆಗಬೇಕು. ಅದೇ ಥರ ಸುಮಾರು ಜನರಿಗೆ ವೈಟಮಿನ್ D ಡೆಫಿಷಿಯನ್ಸಿ ಇರುತ್ತೆ, ಅದನ್ನು ನೀವು ಕಂಟ್ರೋಲ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮದು ಅಬಾರ್ಷನ್ ರಿಸ್ಕ್ ಆಗಲಿ, ನಿಮ್ಮದು BPದ ರಿಸ್ಕ್ ಆಗಲಿ, ಶುಗರ್ ರಿಸ್ಕ್ ಆಗಲಿ, ಅಬಾರ್ಷನ್ದು ರಿಸ್ಕ್ ಆಗಲಿ, ಬೇಗನೆ ಡೆಲಿವರಿ ಆಗುವ ರಿಸ್ಕ್ ಆಗಲಿ, ಇದೆಲ್ಲನ ಸುಮಾರು ಹೊತ್ತಿಗೆ ನಾವು ಕಡಿಮೆ ಮಾಡ್ಬೋದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ BP, ಶುಗರ್ ಇದ್ದೇ ಇರುತ್ತೆ. ಒಂದು ವೇಳೆ 35 ವರ್ಷದ ನಂತರ ಕನ್ಸೀವ್ ಆದಂತಹ ಸಂದರ್ಭದಲ್ಲಿ BP ಇದ್ದರೆ ಯಾವೆಲ್ಲ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗ್ಬೋದು ತಿಳಿಸ್ಕೊಡ್ತೀರಾ? ಸೊ BP ಪ್ರೆಗ್ನೆನ್ಸಿಯಲ್ಲಿ BP ಇದ್ದರೆ ಒಮ್ಮೊಮ್ಮೆ ಮಗು ಬೆಳವಣಿಗೆ ತೊಂದರೆ ಆಗ್ಬೋದು. ಪ್ರೆಗ್ನೆನ್ಸಿ ಮುಂದುವರಿವಾಗ BP ಜಾಸ್ತಿ ಆಗ್ತಾ ಹೋಗ್ಬೋದು, ತಾಯಿಗೆ ಫಿಟ್ಸ್ ಬರುವ ಚಾನ್ಸಸ್ ಹೆಚ್ಚಿರುತ್ತೆ. ಅದೇ ಥರ ಮಗುದು ಬೆಳವಣಿಗೆಯಲ್ಲಿ ತೊಂದರೆ ಆಗಿ ಸ್ಕ್ಯಾನಿಂಗ್ಸಲ್ಲಿ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇರುವಾಗ ಮಗು ತುಂಬ ಚಿಕ್ಕದಾಗ್ಬೋದು, ಮಗುದು ಸುತ್ತ ಇರುವ ನೀರು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ಬೋದು. ಒಮ್ಮೊಮ್ಮೆ ಕಸ, ನಾವು ಪ್ಲಸೆಂಟ ಅಂತ ನಾವು ಹೇಳ್ತೇವಲ್ಲ, ಅದು
ಬೇಗನೆ ಸಪ್ರೇಟಾಗಿ ಒಳಗಡೆನೇ ಬ್ಲೀಡಿಂಗ್ ಆಗಿ ಮಗು ತೀರ್ ಹೋಗ್ಬೋದು ಮತ್ತು ಬೇಗನೆ ಡೆಲಿವರಿ ಆಗುವ ಚಾನ್ಸು ಹೆಚ್ಚಾಗ್ಬೋದು. ತಾಯಿಗೆ ಫಿಟ್ಸ್ ಬಂದು ತಾಯಿ ಜೀವನಕ್ಕೂ ಅಪಾಯ ಆಗ್ಬೋದು. ಒಮ್ಮೊಮ್ಮೆ ಬ್ಲೀಡಿಂಗ್ ಚಾನ್ಸಸ್, ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಚಾನ್ಸಸ್ಸು ಹೆಚ್ಚಾಗ್ಬೋದು. ಸೊ ಇದರಿಂದ ಬಿ ಪಿ ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಸೊ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿ ನಾವು 24/7 ಫಿಸಿಷಿಯನ್ಸ್ನ ಕನ್ಸಲ್ಟ್ ಮಾಡಿ ಬಿ ಪಿನ ಕಂಟ್ರೋಲ್ ಮಾಡಿಬಿಟ್ಟು ಮತ್ತು ಪ್ರೆಗ್ನೆನ್ಸಿಗೆ ತಕ್ಕ ಬಿ ಪಿ ಮೆಡಿಸಿನ್ಸ್ ಹಾಕಿಬಿಟ್ಟು ಬಿ ಪಿನ ಕಂಟ್ರೋಲ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ಪೇಷಂಟ್ಸ್ ಹೇಗಿದ್ದಾರೆ ಅಂತ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಬೋದು. ಡೆಲಿವರಿ ಟೈಮಲ್ಲೂ 24/7 ಬೇರೆ ಡಾಕ್ಟರ್ಸು, ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸು ಇರ್ತಾರೆ. ಸೊ ಆ ಟೈಮಲ್ಲಿ ಏನಾದರೂ ಫಿಟ್ಸ್ ಬಂದರೆ, ನಾವು ಕೊಟ್ಟ ಮೆಡಿಸಿನ್ಸಿಂದಲೂ ಅದು ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾವು ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿಬಿಟ್ಟು, ಬೇಕಿದ್ದರೆ ICU ಟೀಮ್ನ ಕನ್ಸಲ್ಟ್ ಮಾಡಿಬಿಟ್ಟು ನಾವು ವಿ ಕ್ಯಾನ್ ಸೇವ್ ದ ಮದರ್. ಸೊ ಬಿ ಪಿ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಇರುವಾಗ ಡೆಲಿವರಿ ಅನ್ನೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಬಿ ಪಿ ಇದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಹಾಗೆ ಶುಗರ್ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ರೀತಿ ಸಮಸ್ಯೆ ಆಗ್ಬೋದು ಡಾಕ್ಟರ್ ಹಾಗಾದರೆ? ಸೊ ಇದಕ್ಕೆ ನಾವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಶುಗರ್ ಚೆಕ್ ಮಾಡಿ ಅಂತ ಹೇಳೋದು. ಯಾಕಂದರೆ ಶುಗರ್ ಜಾಸ್ತಿ ಇದ್ದರೆ ಒಮ್ಮೊಮ್ಮೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ಬೋದು, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಷ್ಟ ಆಗ್ಬೋದು, ಮತ್ತು ಪ್ರೆಗ್ನೆಂಟ್ ಆದ್ರೂ ಮಗುವಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಹೆಚ್ಚಾಗ್ಬೋದು. ಸೊ ಶುಗರ್ನ ಒಂದು ಆಪ್ಟಿಮಲ್ ಲೆವೆಲಲ್ಲಿ ಇಟ್ಕೊಂಡು ನಮ್ಮ HbA1c ಅಂತ ನಾವು ಹೇಳ್ತೇವೆ. ಈ ಬ್ಲಡ್ ಟೆಸ್ಟಿಂದ ನಿಮ್ಮ ಶುಗರ್ ಕಂಟ್ರೋಲ್ ಒಂದು 3 ತಿಂಗಳಿಗೆ ಎಷ್ಟು ಇದೆ ಅಂತ ನಮಗೂ ಒಂದು ಗೊತ್ತಾಗುತ್ತೆ. ಸೊ HbA1cನ ಒಂದು 6%ಗೆ ಇಟ್ಕೊಂಡು ಪ್ರೆಗ್ನೆಂಟ್ ಆಗೋದು ತುಂಬ ಮುಖ್ಯ. HbA1c 8% ಅಥವಾ 10%ಗಿಂತ ಜಾಸ್ತಿ ಹೋದರೆ ಮಗುವಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಆಗೋದು ಸಹಜ. ಸೊ ಇದನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ಆಗಬೇಕು ಅಂತ ನಾವು ಹೇಳ್ತೇವೆ. ಅದೇ ಥರ ಶುಗರ್ ಇರುವಾಗ ಪ್ರೆಗ್ನೆನ್ಸಿಯಲ್ಲಿ ಮಗುದ ಬೆಳವಣಿಗೆ ತುಂಬ ಜಾಸ್ತಿ ಆಗ್ಬೋದು, ಮಗುದ ಸುತ್ತ ಇರುವ ನೀರು ತುಂಬ ಜಾಸ್ತಿ ಆಗ್ಬೋದು, ಅಬಾರ್ಷನ್ ಆಗುವ ಚಾನ್ಸ್ ಹೆಚ್ಚಾಗ್ಬೋದು, ಬೇಗನೆ ಡೆಲಿವರಿ ಆಗುವ ಚಾನ್ಸ್ ಹೆಚ್ಚಾಗ್ಬೋದು, ಮತ್ತು ಮಗುವಲ್ಲಿ ಡೆಲಿವರಿ ಆದಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಹೆಚ್ಚಾಗ್ಬೋದು, ಮತ್ತು ಮಗುವಲ್ಲಿ ಸ್ವಲ್ಪ ಬ್ಲಡ್ ವೇರಿಯೇಷನ್ಸ್, ಶುಗರ್ ವೇರಿಯೇಷನ್ಸ್ ಆಗೋದು ಹೆಚ್ಚಾಗ್ಬೋದು, ಮಗುಗೆ NICU ಅಡ್ಮಿಷನ್ ಆಗುವ ಚಾನ್ಸಸ್ಸು ಹೆಚ್ಚಾಗ್ಬೋದು, ಸಿಸೇರಿಯನ್ ಆಗುವ ಚಾನ್ಸಸ್ಸು ಹೆಚ್ಚಾಗ್ಬೋದು. ಸೊ ಇದಕ್ಕಾಗಿ ಶುಗರ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಟೈಮ್ಲಿ ನೀವು ಎಂಡೋಕ್ರಿನಾಲಜಿಸ್ಟ್ನ ಮೀಟ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸಲ್ಲಿ ಇರೋದು ತುಂಬ ಮುಖ್ಯ. ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದು ಅಥವಾ ಇನ್ಸುಲಿನ್ ಹಾಕ್ತೇವೆ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ. ಇದರಿಂದ ಶುಗರ್ನ ನಾವು ಕಂಟಿನ್ಯೂಸ್ ಆಗಿ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ನಾವು ಮಾನಿಟರ್ ಮಾಡಿಬಿಟ್ಟು ಶುಗರ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಪ್ರೆಗ್ನೆನ್ಸಿ ಮುಂದುವರಿಯೋದು ತುಂಬ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಭಯ ಕೂಡ ಆಗ್ತಾ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಅದರಲ್ಲೂ ಕೂಡ ಈ ಥರ ಏಜ್ ಆದ ನಂತರ, ಅದರಲ್ಲೂ 35 ಆದ ನಂತರ ಪ್ರೆಗ್ನೆಂಟ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಭಯ ಇದ್ದೇ ಇರುತ್ತೆ, ಏನಾದರೂ ಆಗಿಬಿಡುತ್ತೆ ಅನ್ನೋ ಆತಂಕ ಕೂಡ ಇದ್ದೇ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಪ್ರೆಗ್ನೆನ್ಸಿ ವುಮೆನ್ಗೆ ಯಾವ ರೀತಿಯಾಗಿ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ತೀರಾ ಅಂತ ಡಾಕ್ಟರ್? ಪ್ರೆಗ್ನೆಂಟ್ ಪೇಷಂಟ್ಸ್ನ 20s ನೋಡೋದು ತುಂಬ ಕಡಿಮೆ. ನಾವು ಹೆಚ್ಚಾಗಿ ಎಸ್ಪೆಷಲಿ ಬೆಂಗಳೂರಲ್ಲಿ 30 ಆದಮೇಲೆ ನಾವು ಪ್ರೆಗ್ನೆಂಟ್ ಪೇಷಂಟ್ಸ್ನ ನಾವು ನೋಡ್ತೇವೆ. ಸೊ ಹೀಗಿರುವಾಗ ನಾವು ಕಾಂಪ್ಲಿಕೇಶನ್ಸ್ ನೋಡೋದು ಅಷ್ಟೇ ಹೆಚ್ಚಾಗುತ್ತೆ. ಸೊ ರೆಗ್ಯುಲರ್ ಆಗಿ ಅವ್ರು ನಮ್ಮ ಹತ್ರ ಬಂದು ಚೆಕಪ್ಸ್ ಮಾಡ್ತಾ ಇದ್ದರೆ ಸುಮಾರು ಹೊತ್ತಿಗೆ ನಾವು ಕಾಂಪ್ಲಿಕೇಶನ್ಸ್ನ ಕಡಿಮೆ ಮಾಡ್ಬೋದು. ನಾನು ಹೇಳ್ದಂಗೆ ವೆಯ್ಟ್ನ ಆಪ್ಟಿಮೈಸ್ ಮಾಡೋದು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ಪ್ರೆಗ್ನೆನ್ಸಿಯಲ್ಲೂ ಎಕ್ಸಸೈಸ್ನ ಕಂಟಿನ್ಯೂ ಮಾಡೋದು, ಒಂದು ಒಳ್ಳೆ ಡಯಟಲ್ಲಿರೋದು, ಡಯಟಿಷನ್ನ ಬೇಕಿದ್ದರೆ ಮೀಟ್ ಮಾಡೋದು. ನಾವು ಎವ್ರಿ ವಿಸಿಟಲ್ಲಿ ವೆಯ್ಟ್ನ ಚೆಕ್ ಮಾಡ್ತಾ ಇರ್ತೇವೆ. ಅಕಸ್ಮಾತ್ ಸಡನ್ನಾಗಿ ನಮಗೆ ವೆಯ್ಟ್ ಗೇನ್ ತುಂಬ ಹೆಚ್ಚಾಗ್ತಾ ಇದೆ ಅಂತ ನಮ್ಗೆ ಅನಿಸಿದ್ರೆ ಇಮಿಡಿಯೇಟಾಗಿ ನಾವು ಡಯಟಿಷನ್ ಹತ್ರ ಪ್ರೆಗ್ನೆಂಟ್ ಪೇಷಂಟ್ಸ್ನ ಕಳಿಸಿ ಏನೆಲ್ಲ ಮಾಡಬೇಕು, ಡಯಟಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು, ನಮ್ಮ ಎಕ್ಸಸೈಸ್ ಸ್ಪೆಷಲಿಸ್ಟ್ ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅವ್ರ ಹತ್ರ ಕಳಿಸಿ ಏನೆಲ್ಲ ಎಕ್ಸಸೈಸ್ ಮಾಡಬೇಕು, ವೆಯ್ಟ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಹಾಗೆ ಮಾಡಿದ್ರೆ ಮತ್ತು ಶುಗರ್ ಚಾನ್ಸಸ್ಸು ಕಡಿಮೆ ಆಗ್ತಾ ಬರುತ್ತೆ. ಹೀಗೇ ನಾವು ಎವ್ರಿ ವಿಸಿಟಲ್ಲಿ ನಾವು ಬಿ ಪಿನೂ ನೋಡ್ತೇವೆ. ಅದಕ್ಕೆ ತಕ್ಕ ನಾವು ಯಾವಾಗ ಬಿ ಪಿ ಜಾಸ್ತಿ ಆಗುತ್ತೆ ಇಮ್ಮಿಡಿಯೇಟಾಗಿ ನಮ್ಮ ಮೆಡಿಸಿನ್ಸ್ ಹಾಕಿಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿದ್ರೆ ಸುಮಾರು ಹೊತ್ತಿಗೆ ನಾವು ರಿಸ್ಕ್ನ ಕಂಟ್ರೋಲ್ ಮಾಡ್ಬೋದು.
ಇವಾಗ 35 ವಯಸ್ಸು ಆದಮೇಲೆ ಇದೆಲ್ಲ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಿದ್ರೂ ಎಲ್ಲರಿಗೂ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನಾವು ರೆಗ್ಯುಲರ್ ಆಗಿ ನೀವು ಚೆಕಪ್ ಮಾಡ್ತಾ ಇದ್ದರೆ ಸುಮಾರು ಹೊತ್ತಿಗೆ ನಾವು ರಿಸ್ಕ್ ಕಂಟ್ರೋಲ್ ಮಾಡ್ಬೋದು. ಸುಮಾರು ಹೊತ್ತಿಗೆ ವಿ ಕ್ಯಾನ್ ಗಿವ್ ಅ ಸೇಫ್ ಡೆಲಿವರಿ ಟು ಅ ಲಾರ್ಜ್ ಎಕ್ಸ್ಟೆಂಟ್. ವಿ ಕ್ಯಾನ್ ಗಿವ್ ಅ ಸೇಫ್ ಡೆಲಿವರಿ ಟು ದ ಮದರ್ ಆ್ಯಂಡ್ ದ ಬೇಬಿ. ಬಟ್ ಒಳ್ಳೆ ಫೆಸಿಲಿಟೀಸ್ ಇದ್ದರೆ ದಿಸ್ chance of giving a healthy mother and a healthy child will only increase. ಎಲ್ಲ ಫೆಸಿಲಿಟೀಸ್ ಒಂದೇ ಇನ್ಸ್ಟಿಟ್ಯೂಷನಲ್ಲಿದ್ದರೆ ಬ್ಲಡ್ ಫೆಸಿಲಿಟೀಸ್ ಆಗಲಿ ಬೇರೆ ಬೇರೆ ಡಾಕ್ಟರ್ಸ್ ಆಗಲಿ ಯಾವುದೇ ಕಾಂಪ್ಲಿಕೇಶನ್ಸ್ ಬಂದರೂ ವಿ ಕ್ಯಾನ್ ಹ್ಯಾಂಡಲ್ ಇಟ್ adequately and give the best outcome. ಇನ್ನು ಮುಖ್ಯವಾಗಿ ಈ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಸಾಕಷ್ಟು ಜನರು ಈ ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ನ ತುಂಬಾ ಕನ್ಸಿಡರ್ ಮಾಡ್ತಾರೆ. ಆ ರೀತಿಯಾದಂತಹ ಹಾಸ್ಪಿಟಲ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಸೊ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗೋದ್ರಿಂದ ಯಾವೆಲ್ಲ ರೀತಿ ಅಡ್ವಾಂಟೇಜ್ ಸಿಗುತ್ತೆ ಅಂತ ತಿಳಿಸ್ಕೊಡ್ಬೋದಾ ಡಾಕ್ಟರ್? ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಸಲ್ಲಿ ಒಂದು ಎಕ್ಸ್ಕ್ಲೂಸಿವಿಟಿ ಇರುತ್ತೆ. ಬರೀ ಪ್ರೆಗ್ನೆಂಟ್ ಪೇಷಂಟ್ಸ್ ಬರ್ತಾರೆ. ಸೊ ಜನರಿಗೆ ಇನ್ ಜನರಲ್ ಅಲ್ಲಿ ಹೋದರೆ ಒಂದು ಎಕ್ಸ್ಕ್ಲೂಸಿವ್ ಫೀಲಿಂಗ್. ಓಕೆ, ಜನರಲಿ ಹೆಂಗಸರು ಹೆಚ್ಚಿರ್ತಾರೆ, ಸೊ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಜನರಲಿ ಕಪಲ್ಸ್ ಆಲ್ಸೋ ಟೆನ್ ಟು ಪ್ರೆಫರ್ ಸಚ್ ಸೆಟ್ಟಿಂಗ್ಸ್. ಬಟ್ ಯಾವ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಮ್ಗೆ ಹೇಳಲಿಕ್ಕಾಗಲ್ಲ. ಸುಮಾರು ಸತಿ ನಾವು ನೋಡ್ತೇವೆ ಯಂಗ್ ಪೇಷಂಟ್ಸ್ ಇರ್ತಾರೆ, ಏನು ಕಾಂಪ್ಲಿಕೇಶನ್ಸ್ ಇರಲ್ಲ, ಬಿ ಪಿ ಇರಲ್ಲ, ಶುಗರ್ ಇರಲ್ಲ, ಏನು ತೊಂದರೆಗಳಿರಲ್ಲ. ಲಾಸ್ಟ್ ಮಿನಿಟಲ್ಲಿ 9 ತಿಂಗಳಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ಸಡನ್ನಾಗಿ ಬಿ ಪಿ ಜಾಸ್ತಿ ಆಗೋದಾಗಲಿ, ಬಿ ಪಿ ಜಾಸ್ತಿ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಫಿಟ್ಸ್ ಬರೋದಾಗಲಿ, ಅಥವಾ ಬ್ಲೀಡಿಂಗ್ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಹೆಚ್ಚಾಗೋದಾಗಲಿ, ಇದೆಲ್ಲ ಕಾಂಪ್ಲಿಕೇಶನ್ಸ್ ಯಾರಿಗಾದರೂ ಆಗ್ಬೋದು. ಇಟ್ ಈಸ್ ನಾಟ್ ಓನ್ಲಿ ಇನ್ ವಿಮೆನ್ ಓವರ್ 35. ಯಾರಿಗಾದರೂ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಈ ಸಿಚುವೇಷನಲ್ಲಿ ಹಾಸ್ಪಿಟಲ್ಸಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದು, ಬೇರೆ ಬೇರೆ ಥರದ್ದು ಸ್ಪೆಷಲಿಟೀಸ್ ಇರೋದು. ಇವಾಗ ಅಕಸ್ಮಾತ್ತಾಗಿ ಶುಗರ್ ಏನಾದರೂ ಕಡಿಮೆ ಆದರೆ ಡೆಲಿವರಿ ಟೈಮಲ್ಲಿ, ಡಯಾಬಿಟೀಸ್ ಮದರ್ಸಲ್ಲಿ ನಾವು ಶುಗರ್ ಫ್ಲಕ್ಚುವೇಷನ್ಸ್ ಸುಮಾರು ನೋಡ್ತೇವೆ. ಡೆಲಿವರಿ ಟೈಮಲ್ಲಿ ಇದು ಹೆಚ್ಚಾಗುತ್ತೆ. ಶುಗರ್ ಫ್ಲಕ್ಚುವೇಷನ್ಸ್ ಆಗ್ತಾ ಇರುವಾಗ ಆ ಟೈಮಲ್ಲಿ ಒಮ್ಮೊಮ್ಮೆ ಇಟ್ ಕ್ಯಾನ್ ಕಾಸ್ ಸಿವಿಯರ್ ಪ್ರಾಬ್ಲಮ್ಸ್ ಇನ್ ದ ಮದರ್. ಕೀಟೋಸಸ್ ಆಗಲಿ ಅಥವಾ ತುಂಬ ಶುಗರ್ಸ್ ಕಡಿಮೆ ಆದರೆ ಮದರ್ ಮೇ ಫೀಲ್ ಗಿಡಿ, ಅದರಿಂದ ತೊಂದರೆಗಳು ಆಗ್ಬೋದು. ಸೊ ಒಮ್ಮೊಮ್ಮೆ ಶುಗರ್ ಫ್ಲಕ್ಚುವೇಷನ್ಸಿಂದ ICUಗೂ ಅಡ್ಮಿಟ್ ಮಾಡುವ ಸ್ಥಿತಿ ಬರ್ಬೋದು. ಈ ಸಿಚುವೇಷನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದರೆ ದ ಪೇಷಂಟ್ ಇಸ್ ಮಚ್ ಸೇಫರ್. ಇದೇ ಥರ ಯಾವುದೇ ಪ್ರೆಗ್ನೆಂಟ್ ಪೇಷಂಟ್ ಆದರೂ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಹೆಚ್ಚು ಆದರೆ ಒಂದು ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ, ಅಟ್ಲೀಸ್ಟ್ ಒಂದು ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಇರೋದು ತುಂಬ ಮುಖ್ಯ. ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಇದ್ದರೆ ಇಮ್ಮಿಡಿಯೇಟಾಗಿ ನಮಗೆ ಬ್ಲಡ್ ಪ್ರಾಡಕ್ಟ್ಸ್ ಸಿಗುತ್ತೆ. ಅದರಿಂದ ತಾಯಿದ್ದು ಜೀವನ ನಾವು ಉಳಿಸ್ಕೊಳ್ಬೋದು. ಟೈಮಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡೆಲಿವರಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪೋಸ್ಟ್ ಪಾರ್ಟಮ್ ಹೆಮರೇಜ್. ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಆದರೆ ನಾವು ಎಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ತೇವೆ ಅಷ್ಟೇ ತಾಯಿದ್ದು ಜೀವನ ಉಳಿಸ್ಕೊಳ್ಳಿಕ್ಕೆ ಮುಖ್ಯ. ಬ್ಲಡ್ ಪ್ರಾಡಕ್ಟ್ಸ್ನ ಕೊಡ್ಬೋದು, ಅಷ್ಟೇ ಬೇಗ ತಾಯಿದ್ದು ಜೀವನನ ಉಳಿಸ್ಕೊಳ್ಬೋದು. ದ್ಯಾಟ್ ಈಸ್ ವೈ ಪ್ರೆಗ್ನೆನ್ಸಿಯಲ್ಲಿ ಇದೆಲ್ಲ ಫೆಸಿಲಿಟೀಸ್ ಇರುವ ಸೆಂಟರಲ್ಲಿ ಡೆಲಿವರಿ ಮಾಡಿಸೋದು ತುಂಬಾ ಮುಖ್ಯ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ 35 ವರ್ಷದ ನಂತರ ಒಂದು ವೇಳೆ ಪ್ರೆಗ್ನೆಂಟ್ ಆದರೆ ಯಾವೆಲ್ಲ ರೀತಿಯಾದಂತಹ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ಮುಖ್ಯವಾಗಿ ಯಾವ ರೀತಿಯಾಗಿ ಕೇರ್ ತಗೋಬೇಕು, ತಾಯಿ ಮಗು ಎಷ್ಟು ಸೇಫ್ ಆಗಿರಬೇಕು, ಯಾವ ರೀತಿಯಾದಂತಹ ಡಾಕ್ಟರ್ನ ಮೀಟ್ ಆಗಬೇಕು, ಯಾವ ಹಾಸ್ಪಿಟಲ್ಗೆ ಹೋದರೆ ಯಾವ ರೀತಿಯಾಗಿ ಬೆಟರ್ ಆಗಿರುತ್ತೆ, ಹೀಗೆ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಮುಖ್ಯವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವೇಳೆ ನೀವು ಕೂಡ 35 ವರ್ಷದ ನಂತರ ಪ್ರೆಗ್ನೆಂಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಅಥವಾ ಈಗಾಗಲೇ 35 ವರ್ಷದ ನಂತರ ಒಂದು ವೇಳೆ ಕನ್ಸೀವ್ ಆಗಿದ್ರೆ ಡಾಕ್ಟರನ್ನ ನೇರವಾಗಿ ಭೇಟಿ ಆಗಬೇಕಂದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರುವಂತಹ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ.